ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯರಿಗೆ ಹಾಗೂ ಆತ್ಮೀಯರೆಲ್ಲರಿಗೂ ಶರಣಾರ್ಥಿಗಳು. ಆತ್ಮೀಯ ಶರಣಬಂಧುಗಳೇ, ಶ್ರೀ ಗುರು ಬಸವ ಮಹಾಮನೆ ಚೆನ್ನೈಗಿರಿ ಮನಗುಂಡಿ ಇಲ್ಲಿ ನಡೆಯತಕ್ಕಂಥ 181ನೇ ಮಾಸಿಕ ಶಿವಾನುಭವ ಗೋಷ್ಠಿ, ರಕ್ತದಾನ ಶಿಬಿರ ಹಾಗೂ ಬಸವ ಜಯಂತಿಯ ಸಂಭ್ರಮಾಚರಣೆಯ ಈ ಒಂದು ಸುಂದರ ಕಾರ್ಯಕ್ರಮದ ದಿವ್ಯ ಸಾಹಿತ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಬಸವಾನಂದ ಶ್ರೀಗಳು ಈಗಾಗಲೇ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶರಣ ಶ್ರೀ ಚೇತನ್ ಕುಮಾರ್ ನಾಯಕ್, ನಿವೃತ್ತ ಆಕಾಶವಾಣಿ ಉಪಮಹಾನಿರ್ದೇಶಕರು ಧಾರವಾಡ, ಇವರು ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶರಣ ವಯೋವೃದ್ಧರು ಜ್ಞಾನವೃದ್ಧರಾಗಿರ್ತಕ್ಕಂಥ ಶ್ರೀ ಬಸಪ್ಪ ಕರಿಯಪ್ಪ ಹೊಂಗಲ್, ನಿವೃತ್ತ ಶಿಕ್ಷಕರು ಧಾರವಾಡ, ಇವರು ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಶರಣರಾಗಿರ್ತಕ್ಕಂಥ ಶ್ರೀ ಎಚ್.ಎಂ. ವಾಮದೇವಯ್ಯ ಶರಣರು, ಅವರು ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲಿರುವ ಶರಣೆ ಡಾಕ್ಟರ್ ವೀಣಾ ಯರಿಗಾರ್, ಕನ್ನಡ ವಿಭಾಗ, KLE ಸಂಸ್ಥೆಯ ಮೃತ್ಯುಂಜಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ, ಇವರು ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ರಕ್ತದಾನ ಶಿಬಿರವನ್ನು ನಡೆಸ್ತಕ್ಕಂಥ ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಅವರ ನಂತರ ಬರ್ತಾರೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ವಚನ ಸಂಗೀತ ಕಾರ್ಯಕ್ರಮವನ್ನು ನೀಡಲು ಆಗಮಿಸಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ವಿದ್ವಾನ್ ಬಿ ಸುಬ್ರಹ್ಮಣ್ಯ, ನಿವೃತ್ತ ಸಂಗೀತ ಶಿಕ್ಷಕರು ಬೆಂಗಳೂರು, ವಿದ್ವಾನ್ ಕೆ ನಂಜುಂಡಯ್ಯ, ನಿವೃತ್ತ ಸಂಗೀತ ಶಿಕ್ಷಕರು ಬಾಣಾವರ, ಶ್ರೀ ರಾಮಲಿಂಗಪ್ಪ ಪಾಟೀಲ್, ಸಂಗೀತ ಕಲಾವಿದರು ಬೆಂಗಳೂರು, ವಿದ್ವಾನ್ ಜಿ ಕೇಶವಮೂರ್ತಿ, ಸಂಗೀತ ಶಿಕ್ಷಕರು ಬೆಂಗಳೂರು, ಹಾಗೂ ಶರಣ ಶ್ರೀ ಮಡಿವಾಳಯ್ಯ ಹಿರೇಮಠ, ಸಂಗೀತ ಕಲಾವಿದರು ಗರಗ್, ಇವರು ವೇದಿಕೆ ಮೇಲೆ ಆಸೀನರಾಗಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯ ಶರಣಬಂಧುಗಳೇ, ಇವತ್ತ ಸನ್ಮಾನ ಮಾಡಬಲ್ಲಿರುವ ಇಬ್ಬರು ನವ ಜೋಡಿಗಳು ಆಗಿರ್ತಕ್ಕಂಥ ಶರಣೆ ಶ್ರೀಮತಿ ಶ್ವೇತಾ ಮತ್ತು ಶರಣ ಶ್ರೀ ವಿಜಯ ಮಹಾಂತೇಶ್ ಕುರುಡಿ, ನವದಂಪತಿಗಳು ಕೊಪ್ಪಳ, ಇವರು ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ನವದಾಂಪತ್ಯಕ್ಕೆ ಕಾಲಿಟ್ಟಿರ್ತಕ್ಕಂಥ ಶರಣೆ ಅಕ್ಷತಾ ಮತ್ತು ಶರಣ ಶ್ರೀ ಸಚಿನ್ ಪುಡುಕಿಕೊಪ್ಪ ಹುಕ್ಮಾಳ್, ಇವರು ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ದಾಸೋಹ ಸೇವೆಯನ್ನು ಕೈಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಬಸವರಾಜ್ ಬುರ್ಶಿ ಧಾರವಾಡ, ಇವರು ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಪಾರ್ವತಿ ಬಸವರಾಜ್ ಬುರ್ಶಿ ಧಾರವಾಡ, ಇವರು ಸಹಿತ ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ವಿಜಯಕುಮಾರ್ ಕಮ್ಮಾರ್, ಶರಣೆ ಅಶ್ವಿತಾ ಬಿಳಿಯಂಗಡಿ ಹುಬ್ಬಳ್ಳಿ, ಶ್ರೀ ಚನ್ನಬಸಪ್ಪ ಸೊಬರಾಜ್ ಧಾರವಾಡ, ಶ್ರೀ ರಾಜೇಂದ್ರ ಅಂಗಡಿ ಧಾರವಾಡ, ಶ್ರೀಮತಿ ಸುಮಂಗಲಾ ದೇಸಾಯಿ ವಿದ್ಯಾಗಿರಿ ಬಾಗಲಕೋಟ್, ಶ್ರೀ ನಿಲಿಂಗಪ್ಪ ಯಲವಾಳ್ ಹುಬ್ಬಳ್ಳಿ, ಇವರು ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಬಸವ ಜಯಂತಿಯ ಪೂರ್ವ ನಡೆಯತಕ್ಕಂಥ ಅದ್ಭುತ ಕಾರ್ಯಕ್ರಮ. ಅದಕ್ಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆರೋಗ್ಯ ಸಾಧಕರು ಹಾಗೂ ಬಂದಿರತಕ್ಕಂಥ ಎಲ್ಲ ಬಸವ ಭಕ್ತರು ಶರಣೆಯರಾಗಿ ವೇದಿಕೆ ಮುಂಭಾಗಕ್ಕೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಲ್ಲಿ ರಕ್ತದಾನ ಶಿಬಿರದಲ್ಲಿ ರಕ್ತ ಕೊಡುವವರನ್ನು ಬಿಟ್ಟು ಉಳಿದ ಎಲ್ಲ ಶರಣ ತಂದೆ ತಾಯಿಗಳು ಇಲ್ಲಿ ವೇದಿಕೆ ಮುಂದೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅವರೆಲ್ಲರೂ ಈ ಕಡೆ ಕರ್ಕೊಂಡು ಬಹಳ ಜನ ಇದ್ದಾರೆ. ಆತ್ಮೀಯ ಶರಣಬಂಧುಗಳೇ, ಈ ಒಂದು ಕಾರ್ಯಕ್ರಮವನ್ನು ನಾವು ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಸಾಮೂಹಿಕ ಪ್ರಾರ್ಥನೆಯನ್ನು ನಡೆಸಿಕೊಡುವವರು ಶ್ರೀ ಗುರು ಬಸವ ಮಹಾಮನೆಯ ಪರಮ ಸದ್ಭಕ್ತಿ ಆಗಿರತಕ್ಕಂಥ ಬಸವಕುಮಾರಿ ಲತಾ ಅವರು ನಡೆಸಿಕೊಳ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ರಮೇಶ್
ಚೆನ್ನಾಗಿ ಸೆಟ್ ಆಗಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಈಗ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿ ಎತ್ತಿ ಉಸಿರನ್ನು ಹೊರಗೆ ಹಾಕಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ 6 ಬಾರಿ ಓಂಕಾರವನ್ನು ಹೇಳೋಣ. ಅನಂತರ ಪ್ರಾರ್ಥನೆ. ಸ್ವಾಮಿ
ದೇವರಿಲ್ಲ. ಪಶುಪತಿ ಜಗಕ್ಕೆ ಏಕೋ ದೇವ, ಪಶುಪತಿ ಜಗಕ್ಕೆ ಏಕೋ ದೇವ. ಸ್ವರ್ಗ ಮಧ್ಯ ಪಾತಾಳದೊಳಗೆಲ್ಲ, ಸ್ವರ್ಗ ಮಧ್ಯ ಪಾತಾಳದೊಳಗೆಲ್ಲ. ಒಬ್ಬನೇ ದೇವ ಕೂಡಲ ಸಂಗಮ ದೇವ, ಒಬ್ಬನೇ ದೇವ ಕೂಡಲ ಸಂಗಮ ದೇವ. ತನುವಿನಲ್ಲಿ ನಿರ್ಮೋಹ, ಕರುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ಮನದಲ್ಲಿ ನಿರಂಕಾರ. ಪ್ರಾಣದಲ್ಲಿ ನಿರ್ಭಯ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷೆ, ಚಿತ್ತದಲ್ಲಿ ನಿರಪೇಕ್ಷೆ. ವಿಷಯದಲ್ಲಿ ಉದಾಸೀನ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಭಾವದಲ್ಲಿ ದಿಗಂಬರ. ಜ್ಞಾನದಲ್ಲಿ ಪರಮಾನಂದ, ಜ್ಞಾನದಲ್ಲಿ ಪರಮಾನಂದ. ನೆಲೆಗೊಂಡ ಬಳಿಕ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ, ಸೌರಾಷ್ಟ್ರ ಸೋಮೇಶ್ವರ ಲಿಂಗ. ಬೇರಿಲ್ಲ ಕಾಣಿರೋ, ಬೇರಿಲ್ಲ ಕಾಣಿರೋ. ಇವನಾರವ ಇವನಾರವ, ಇವನಾರವ ಇವನಾರವ. ಇವನಾರವನೆಂದೆನಿಸದಿರಯ್ಯ, ಇವನಾರವನೆಂದೆನಿಸದಿರಯ್ಯ. ಇವನಮ್ಮವ ಇವನಮ್ಮವ, ಇವನಮ್ಮವ ಇವನಮ್ಮವ. ಇವನಮ್ಮವನೆಂದೆನಿಸಯ್ಯ, ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ, ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಶ್ರೀ ಗುರು ಬಸವಲಿಂಗಾಯ ನಮಃ, ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ, ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ, ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ
ಶ್ರೀ ಗುರು ಬಸವಲಿಂಗಾಯ ನಮಃ 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 ಜೈ ಗುರು ಬಸವೇಶ್ವರ ಹರ ಹರ ಮಹಾದೇವ ಸರ್ವದೇವ ಶರಣು ಶರಣು ಆತ್ಮಲಿಪ್ತ ಹರಿಯುವ ಚಂಚಲ ಚಿತ್ತವನ್ನು ಸಾಮೂಹಿಕ ಪ್ರಾರ್ಥನೆಯ ಮೂಲಕ ಆ ಮನವನ್ನು ಈ ಒಂದು ಪ್ರಾಂಗಣದಲ್ಲಿ ನಿಲ್ಲಿಸತಕ್ಕಂಥ ಶರಣೆ ಲತಾ ಅವರಿಗೆ ಹೃತ್ಪೂರ್ವಕ ಶರಣಾರ್ಥಿಗಳು, ಧನ್ಯವಾದಗಳು. ಆತ್ಮೀಯ ಶರಣ ಬಂಧುಗಳೇ, ಈ ಒಂದು 181ನೇ ಮಾಸಿಕ ಶಿವನುಭವಮೂರ್ತಿ ರಕ್ತದಾನ ಶಿಬಿರ ಹಾಗೂ ಬಸವ ಜಯಂತಿಯ ಸಂಭ್ರಮಾಚರಣೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರನ್ನು, ಮುಖ್ಯ ಅತಿಥಿಗಳನ್ನು, ಉಪನ್ಯಾಸಕರನ್ನು, ಸನ್ಮಾನಿತರನ್ನು, ನವ ದಂಪತಿಗಳನ್ನು ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳನ್ನು ಶ್ರೀ ಗುರು ಬಸವ ಮಹಾಮನೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಲು ಆಗಮಿಸುತ್ತಿದ್ದಾರೆ. ಶ್ರೀ ಗುರು ಬಸವ ಮಹಾಮನೆಯ ಪರಮ ಭಕ್ತರಾಗಿರ್ತಕ್ಕಂಥ ಶರಣ ಬಸವರಾಜ್ ಗೋವಿಂದನವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಕಾರ್ಯಕ್ರಮ ಅತ್ಯಂತ ಅದ್ಭುತವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಗಣ್ಯಮಾನ್ಯರೆಲ್ಲರೂ ಆಗಮಿಸಿದ್ದಾರೆ. ಮಂತ್ರಕ್ಕೆ ಮೋಕ್ಷ ಸಿಗುವಂತಿದ್ದರೆ ಪೂಜಾರಿ ಇಲ್ಲೇರಿ ಹನಯ್ಯ, ನೈವೇದ್ಯಕ್ಕೆ ಸ್ವರ್ಗ ಸಿಗುವಂತಿದ್ದರೆ ಪುರೋಹಿತ ಇಲ್ಲೇರಿ ಹನಯ್ಯ, ಪೂಜೆಗೆ ಪುನಸ್ಕಾರಕ್ಕೆ ಲಕ್ಷ್ಮಿ ಒಲಿವಳಾದರೆ ದಕ್ಷಿಣೆಯ ತಟ್ಟಿ ಇಡಲೇಕಯ್ಯ. ಇವರೆಲ್ಲ ಟಕ್ಕ ನರಿಗಳೆಂದಾತ ನಮ್ಮ ವಿಶ್ವಗುರು ಬಸವಣ್ಣನವರು. ಜಗಜ್ಜನನಿ ಜಗದಂಬೆ ಜಗನ್ಮಾತೆ ಭಾರತಾಂಬೆಗೆ ನತಮಸ್ತಕ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ, ನಮ್ಮ ನಿಮ್ಮೆಲ್ಲರ ತಂದೆ ಸೃಷ್ಟಿಕರ್ತ ಪರಮಾತ್ಮನನ್ನು ಮತ್ತು ಧರ್ಮಗುರು ಅಪ್ಪ ಬಸವಣ್ಣನವರನ್ನು
ಮಾಡುತ್ತಾ ಹಾಗೂ ಮಹಾಮನೆ ಎಂಬ ಆರೋಗ್ಯಧಾಮವನ್ನು ಸ್ಥಾಪಿಸಿಕೊಂಡು ಎಲ್ಲರ ಆರೋಗ್ಯವನ್ನು ಗುಣಪಡಿಸುವಂತಹ ನಮ್ಮ ಪರಮ ಪೂಜ್ಯ ಅಪ್ಪಾಜಿಯವರ ಪಾದಾರವಿಂದಗಳಲ್ಲಿ ಹಣೆಮಣಿದು ಪೂಜ್ಯರನ್ನು ಎಲ್ಲ ಹೃದಯಪೂರ್ವಕವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೂ ಅದೇ ರೀತಿಯಾಗಿ ಇಂದಿನ 181ನೆಯ ಮಾಸಿಕ ಶಿವಾನುಭವ ಗೋಷ್ಠಿ ರಕ್ತದಾನ ಶಿಬಿರ ಹಾಗೂ ಬಸವ ಜಯಂತಿಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶರಣ ಶ್ರೀ ಚೇತನ್ ಕುಮಾರ್ ನಾಯಕ್ ಇವರು ಆಕಾಶವಾಣಿಯಲ್ಲಿ ಉಪಮಹಾನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಕನ್ನಡ, ಹಿಂದಿ, ಮರಾಠಿ, ಕೊಂಕಣಿ ಇನ್ನೂ ಅನೇಕ ಭಾಷೆಗಳನ್ನು ಮಾತನಾಡುವಂತಹ ಮಹಾನ್ ಸದ್ಭಾವಿ ಗುಣ ಹೊಂದಿದವರು. ಇವರ ಧರ್ಮಪತ್ನಿಯವರು ಸಹ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಅಧಿಕಾರಿಯಾಗಿ ಕಾರ್ಯವನ್ನು ಈಗಲೂ ಸಹ ನಿರ್ವಹಿಸುತ್ತಿದ್ದಾರೆ. ಇಂದು ಅವರಿಗೆ ಅನಾನುಕೂಲತೆಯಿಂದ ಆಗದ ಕಾರಣ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ಇವರ ಮಗಳು ಈಗ ಸದ್ಯ ವೈದ್ಯಕೀಯ ರಂಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಓದುತ್ತಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗಳನ್ನು ನಾನು ನಮ್ಮ ಮಹಾಮನೆ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶರಣ ಶ್ರೀ ಬಸಪ್ಪ ಕರಿಯಪ್ಪ ಹೊಂಗಲ್ ಇವರು ಸಹ ನಿವೃತ್ತಿ ಶಿಕ್ಷಕರು. ಇವರು ಹೊಂಗಲ್ ಮಾಸ್ತರ್ಗೆ ಹೆಸರುವಾಸಿಯಾಗಿದ್ದಾರೆ. ಇವರು ಅನೇಕ ನಾಟಕಗಳಲ್ಲಿ, ಸಂಗೀತದಲ್ಲಿ, ಸಾಹಿತ್ಯದಲ್ಲಿ ಎಲ್ಲದರಲ್ಲೂ ಅತ್ಯುನ್ನತವಾಗಿ ಹೆಸರುವಾಸಿಯಾಗಿದ್ದಾರೆ. ಈ ಸಮಯದಲ್ಲಿ ಇನ್ನೊಂದು ವಿಷಯ ನೆನಪಾಗುತ್ತದೆ. ನಮ್ಮ ಮನಗುಂಡಿ ಗ್ರಾಮದಲ್ಲಿ ಕಳ್ಳಿಮಣಿ ಮಾಸ್ತರ್ ಎಂದೇ ಹೆಸರು ಖ್ಯಾತಿಯನ್ನು ಪಡೆದಂತಹ ನಮ್ಮ ಗುರುಗಳನ್ನು ಸಹ ಇಂದು ನೆನೆಯಬಹುದು. ಅದೇ ರೀತಿಯಾಗಿ ಹೊಂಗಲ್ ಮಾಸ್ತರು ಸಹ ತಮ್ಮ ಹೆಸರುವಾಸಿಯನ್ನು ಮಾಸ್ತರ್ದೊಂದಿಗೆಯೇ ಪಡೆದಿದ್ದಾರೆ. ಅಂತಹ ಗುರುಗಳಿಗೂ ಸಹ ನಾನು ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಉಪನ್ಯಾಸವನ್ನು ನೀಡಲು ಆಗಮಿಸಿದಂಥ ಶರಣೆ ಡಾಕ್ಟರ್ ವೀಣಾ ಎಲಿಗಾರ್ ಇವರು ಸಹ 32 ವರ್ಷ ಕನ್ನಡ ವಿಭಾಗದ KLE ಸಂಸ್ಥೆ ಮೃತ್ಯುಂಜಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರಿಗೂ ಸಹ ನಾನು ಇವರು ಅಷ್ಟೇ ಅಲ್ಲದೆ ವಚನ, ಸದ್ಭಾವ, ಸರಳ ಜೀವನದಲ್ಲಿ ಮತ್ತು ಸಾಹಿತ್ಯದಲ್ಲಿ ಮತ್ತು ಅನೇಕ ಕಾರ್ಯಕ್ರಮಗಳಲ್ಲಿ ಇವರು ಉಪನ್ಯಾಸವನ್ನು ನೀಡುತ್ತಿದ್ದಾರೆ ಮತ್ತು ಅನೇಕ ವಿದ್ಯಾರ್ಥಿಗಳನ್ನು ಸಹ ಸಿದ್ಧಪಡಿಸಿದ್ದಾರೆ. ಧಾರ್ಮಿಕ ಮತ್ತು ಸಮಾಜದ ಸುಧಾರಣೆಗಾಗಿ ಅನೇಕ ಉಪನ್ಯಾಸವನ್ನು ನೀಡಿದಂತಹ ಡಾಕ್ಟರ್ ವೀಣಾ ಎಲಿಗಾರ್ ಇವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈಗ ಸದ್ಯ ರಕ್ತದಾನ ಶಿಬಿರವನ್ನು ನಡೆಸಿಕೊಡುವವರು ಡಾಕ್ಟರ್ ಉಮೇಶ್ ಹಳ್ಳಿಗೇರಿ ಹಾಗೂ ಡಾಕ್ಟರ್ ಆರ್ ಬಿ ಪಾಟೀಲ್ ಮತ್ತು ತಂಡದವರಿಗೆಲ್ಲರಿಗೂ ನಾನು ಮಹಾಮನೆಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇಂದಿನ ವಿಶೇಷವಾದಂತಹ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ಆಗಮಿಸಿದಂತಹ, ಬೆಂಗಳೂರಿಂದ ಆಗಮಿಸಿದಂತಹ ವಿಶೇಷ ವಚನ ಸಂಗೀತ ಕಾರ್ಯಕ್ರಮ ನಡೆಸುವವರು ವಿದ್ವಾನ್ ಪಿ ಸುಬ್ರಹ್ಮಣ್ಯ ನಿವೃತ್ತ ಸಂಗೀತ ಶಿಕ್ಷಕರು ಬೆಂಗಳೂರು ಮತ್ತು ವಿದ್ವಾನ್ ಕೆ ನಂಜುಂಡಯ್ಯ ನಿವೃತ್ತ ಸಂಗೀತ ಶಿಕ್ಷಕರು ಬಾಣವಾರ್ ಹಾಗೂ ಶ್ರೀ ರಾಮಲಿಂಗಪ್ಪ ಪಾಟೀಲ್ ಸಂಗೀತ ಕಲಾವಿದರು ಬೆಂಗಳೂರು, ವಿದ್ವಾನ್ ಜಿ ಕೇಶವಮೂರ್ತಿ ಸರ್ ಸಂಗೀತ ಶಿಕ್ಷಕರು ಬೆಂಗಳೂರು ಹಾಗೂ ಶ್ರೀ ಮಡಿವಾಳಯ್ಯ ಹಿರೇಮಠ್ ಸಂಗೀತ ಕಲಾವಿದರು ಗರಗ್ ಇವರೆಲ್ಲರಿಗೂ ನಾನು ನಮ್ಮ ಪರವಾಗಿ ಹಾಗೂ ನಮ್ಮ ಮಹಾಮನೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಸನ್ಮಾನಕ್ಕೆ ಭಾಜನರಾದಂತಹ ಶ್ರೀಮತಿ ಶ್ವೇತಾ ಮತ್ತು ವಿಜಯ್ ಮಹಾಂತೇಶ್ ಕುರ್ಡಿ ಇವರು ನವದಂಪತಿಗಳು. ಕೊಪ್ಪಳದಿಂದ ಆಗಮಿಸಿದಂತಹ ಈ ನವದಂಪತಿಗಳಿಗೆ ಸ್ವಾಗತ ಸುಸ್ವಾಗತ. ಹಾಗೂ ಅದೇ ರೀತಿಯಾಗಿ ಶ್ರೀಮತಿ ಅಕ್ಷತಾ ಮತ್ತು ಶ್ರೀ ಸಚಿನ್ ಪುಡುಗಿಕೊಪ್ ಸಾಕಿಂಡುಮೋಡ್ ಇವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ದಾಸೋಹ ಸೇವೆಯನ್ನು ನೀಡಿದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಬಸವರಾಜ್ ಹಣಸಿ ಹಾಗೂ ಶ್ರೀಮತಿ ಪಾರ್ವತಿ ಬಸವರಾಜ್ ಬುರ್ಜಿ ಇವರಿಗೂ ಸಹ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಮತ್ತು ವಿಶೇಷ ಆಹ್ವಾನಿತರಾದಂತಹ ಉಪಸ್ಥಿತರು ಅಥವಾ ಅನುಪಸ್ಥಿತರಾದಂತಹ ಡಾಕ್ಟರ್ ವಿಜಯ್ ಕುಮಾರ್ ಕಮ್ಮಾರ್ ಸಂಸ್ಥಾಪಕರು, ಅಧ್ಯಕ್ಷರು, ವಚನ ಮಂದಾರ ವೇದಿಕೆ ತುಮಕೂರು
ಇವರು ಹಾಗೂ ಶರಣ ಆಶ್ರಿತ ಬಿಳಿ ಅಂಗಡಿ ಸಾಕಿನ ಹುಬ್ಬಳ್ಳಿ ಮತ್ತು ಚನ್ನಬಸಪ್ಪ ಸೊಬ್ರಾಜ್ ಧಾರವಾಡ ಇವರು 4-5 ತಿಂಗಳಿಂದ ನಿಲಯರಾಗಿದ್ದಾರೆ. ಅವರ ಮನೆಯವರು ಸಹ ಬಂದರೆ ಅವರಿಗೂ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ರಾಜೇಂದ್ರ ಅಂಗ್ಲಿ ಸಾಕಿನ್ ಧಾರವಾಡ, ಶ್ರೀಮತಿ ಸುಮಂಗಲಾ ದೇಸಾಯಿ ವಿದ್ಯಾಗಿರಿ ಬಾಗಲಕೋಟೆ, ಶ್ರೀ ನಿಜಲಿಂಗಪ್ಪ ಇಲಿವಾಡ್ ಹುಬ್ಬಳ್ಳಿ ಇವರೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ದೂರದಿಂದ ಆಗಮಿಸಿದಂತಹ ಇನ್ನೂ ಗಣ್ಯಮಾನ್ಯ ಪೊಲೀಸ್ ಇಲಾಖೆಯಿಂದಲೂ ಬಂದಂತಹ ಅಧಿಕಾರಿಗಳಿದ್ದಾರೆ, ಅನೇಕ ಸದ್ಭಕ್ತರಿದ್ದಾರೆ. ದೂರ ಗ್ರಾಮದಿಂದ ಸುತ್ತಮುತ್ತಲಿನ ಗ್ರಾಮದವರು ಇವರೆಲ್ಲರಿಗೂ ನಾವು ಮಹಾಮನೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರಿ ನನ್ನ ಈ ಕಿರು ಮಾತನ್ನು ಮುಗಿಸುತ್ತೇನೆ.